ದೇವರು ಯಾವ ರೂಪದಲ್ಲಿದ್ದಾರೆ ಅನ್ನೋ ಒಂದು ಪ್ರಶ್ನೆಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಅಲ್ಲೊಂದು ಚಿಕ್ಕ ಹೋಟೆಲ್ ಇತ್ತು. ಅಲ್ಲಿ ಅರಿಯದ ಹುಡುಗ ಅಂದರೆ ಒಂದು 10 ವಯಸ್ಸಿನ ಅರಿಯದ ಹುಡುಗ ಕೈಯಲ್ಲಿ ಬಟ್ಲನ್ನು ಹಿಡ್ಕೊಂಡು ಹೋಟೆಲ್ ಮಾಲೀಕನಿಗೆ, ಅಣ್ಣ 10 ಇಡ್ಲಿ ಕೊಡಿ, ಅಮ್ಮ ನಾಳೆ ಹಣ ಕೊಡ್ತೀನೆಂದು ಹೇಳಿದ್ದಾಳೆ ಅಂತ ಹೇಳ್ತಾರೆ. ಆವಾಗ ಹೋಟೆಲ್ ಮಾಲೀಕರು ಹೇಳ್ತಾರೆ, ಅಮ್ಮನಿಗೆ ಹೇಳು, ಇವಾಗಲೇ ಬಹಳಷ್ಟು ಬಾಕಿ ಆಗಿದೆ, ಸರಿ ನೀನು ಅದನ್ನು ಹೇಳು ಅಮ್ಮನಿಗೆ, ಬಟ್ಲನ್ನು ಕೊಡು, ಇವಾಗ ಸಾಂಬಾರು ಹಾಕ್ಕೊಡ್ತೀನಿ ಅಂತ ಹೇಳ್ತಾರೆ. ಅವನು ಇಡ್ಲಿ ಪ್ಯಾಕೆಟ್ ಕಟ್ಟಿ ಮಗುವಿನ ಕೈಗೆ ಕೊಟ್ಟರು. ಸರಿ ಅಮ್ಮನಿಗೆ ಹೇಳ್ತೀನಿ ಎನ್ನುತ್ತಾ ಆ ಹುಡುಗ ಹೊರಟೋದ. ಆ ಮಾಲೀಕ, ನಾನೇ ತಾನೇ ಆಹಾರವನ್ನು ಕೊಟ್ಟಿರೋದು, ಪಾಪ ಅಂತಹ ಚಿಕ್ಕ ಮಕ್ಕಳು ಬಂದು ಕೇಳಿದ್ರೆ ನಾನು ಹೇಗೆ ಇಲ್ಲ ಅಂತ ಹೇಳಿ ನನ್ನ ಮನಸ್ಸು ಒಪ್ತಿಲ್ಲ. ಇವತ್ತಿಲ್ಲ ಆದರೆ ನಾಳೆ ಆದರೂ ನನ್ನ ಹಣ ಸಿಕ್ಕೇ ಸಿಗುತ್ತೆ, ಅಥವಾ ಸ್ವಲ್ಪ ನಿಧಾನ ಆದರೂ ನನಗೆ ಹಣ ಬರುತ್ತೆ. ಹಣ ಎಲ್ರಿಗೂ ಕೂಡ ಸುಲಭವಾಗಿ ಸಿಗೋದಿಲ್ಲ. ಮಗುವಿಗೆ ಹಸಿವಾಗಿರಬಹುದು, ಅದಕ್ಕೆ ಅವ್ರ ತಾಯಿ ನನ್ನಲ್ಲಿಗೆ ಕಳಿಸಿರ್ಬೋದು, ನಾನು ಕೊಡ್ತೀನಿ ಎಂಬ ನಂಬಿಕೆಯಿಂದ ಕಳಿಸಿದ್ದಾರೆ. ನಾನು ಆ ನಂಬಿಕೆಯನ್ನು ಸುಳ್ಳು ಮಾಡಲಾರೆ. ಇದು ನನ್ನ ಕಷ್ಟಪಟ್ಟು ದುಡಿದ ಹಣ, ಹೇಗಿದ್ರೂ ನನಗೆ ಬರುತ್ತೆ, ನಾನು ಮೋಸ ಹೋಗಿಲ್ಲ. ಆದರೆ ಈಗ ಸದ್ಯ ಅವರ ಹಸಿವು ನೀಗೋದು ತುಂಬಾ ಮುಖ್ಯ ಆಗಿದೆ. ನಾನೀಗ ಕೊಡದಿದ್ರೆ ಮಗು ತಾಯಿಗೋಸ್ಕರ ಕದಿಯಬಹುದು, ಅಥವಾ ತಾಯಿ ಮಗುವನ್ನು ಭಿಕ್ಷೆಗೆ ಕಳಿಸ್ಬೋದು, ಅಥವಾ ಮಗುವಿನ ಹಸಿವು ನೀಗಿಸಲು ತಾಯಿ ತಪ್ಪು ದಾರಿಯನ್ನು ಆರಿಸ್ಕೋಬೋದು. ಈಗ ನನಗೆ ನಷ್ಟ ಆಗಿರ್ಬೋದು, ಆದರೆ ಸಮಾಜದಲ್ಲಿ ಆಗಬಹುದಾದ 3 ತಪ್ಪು ಪ್ರಯತ್ನಗಳನ್ನು ನಿಲ್ಲಿಸಿದ್ದೇನೆ ಅಥವಾ ತಡೆದಿದ್ದೇನೆ ಎನ್ನುವ ತೃಪ್ತಿ ನನಗಿದೆ, ಅಷ್ಟು ಸಾಕು ಅಂತ ಅನ್ಕೊತಾನೆ. ಈ ರೀತಿ ಯೋಚಿಸಿದ ಆ ಮಾಲೀಕನಿಗೆ ಮನಸ್ಸಿನಲ್ಲಿ ಪ್ರಣಾಮಗಳನ್ನು ಅರ್ಪಿಸಿದ ಆ ವ್ಯಕ್ತಿ, ದೇವರು ಇಲ್ಲ ಎಂದು ಯಾರು ಹೇಳುವರು? ಇಂತಹ ಜನರ ಮನಸ್ಸಿನಲ್ಲಿದ್ದಾನೆ, ಖಂಡಿತವಾಗಿ ಇದ್ದಾನೆ. ಯಾರಾದರೂ ನಮ್ಮನ್ನು ಹುಡ್ಕೊಂಡು ಬಂದರೆ ಖಂಡಿತ ಕೊಡ್ತೀವಿ ಎಂಬ ನಂಬಿಕೆಯಿಂದ ಬರ್ತಾರೆ. ನಮ್ಮ ಶಕ್ತಿ ಮೀರಿ ಸಹಾಯ ಮಾಡಿ ಎಂದು ನಾನು ಹೇಳ್ತಿಲ್ಲ. ನಮ್ಮ ಕೈಲಾದ ಸಹಾಯ ಮಾಡ್ಬೋದಲ್ವಾ? ನಮ್ಮ ಹತ್ರ ಇರೋದಲ್ಲಿಯೇ ಸ್ವಲ್ಪನಾದರೂ ಕೊಡ್ಬೋದಲ್ವಾ? ಇದಕ್ಕೋಸ್ಕರನೇ ದೇವರು ಯಾವ ರೂಪದಲ್ಲಾದರೂ ಬರ್ತಾರೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ಅಂತ ನಾನು ಒಂದೊಂದ್ಸಲಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ. ಯಾಕೆಂದರೆ ನಾವೊಬ್ಬರಿಗೆ ಸಹಾಯ ಮಾಡಿದಾಗ ನಮಗೆ ಅವರಿಂದಲೇ ಸಹಾಯ ಆಗಬೇಕು ನಮ್ಮ ಕಷ್ಟಕ್ಕೆ ಅಂತ ಏನೂ ಇಲ್ಲ. ಅವ್ರ ಮೂಲಕ ಅವ್ರು ಮಾಡಿಲ್ಲ ಅಂದರೂ ಕೂಡ ಇನ್ನೊಬ್ಬರು ಯಾರ್ದೋ ಒಂದು ಮೂಲಕ ಆದರೂ ದೇವರು ನಮ್ಮ ಕಷ್ಟಕ್ಕೆ ಪರಿಹಾರ ಕೊಡಿಸೋ ರೀತಿಲಿ ಬಂದೇ ಬರ್ತಾರೆ. ಅದು ನಮ್ಗೆ ಗೊತ್ತಿರೋರೇ ಆಗಿರ್ಬೋದು ಅಥವಾ ಗೊತ್ತಿಲ್ಲದೆ ಇರೋರೇ ಆಗಿರ್ಬೋದು, ನಮ್ಮ ಕಷ್ಟಕ್ಕಂತೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಆದಷ್ಟು ನಮ್ಮ ಕೈಲಾದ ಸಹಾಯವನ್ನು ನಮ್ಮನ್ನು ನಂಬಿ ಬರೋರಿಗೆ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಆಗಲೇ ಹೇಳ್ದಂಗೆ ನಮ್ಮ ಕಷ್ಟಕ್ಕೆ ಅವರೇ ಸಹಾಯ ಮಾಡಬೇಕಂತ ಏನೂ ಇಲ್ಲ, ಯಾರೋ ಒಬ್ಬರು ನಮಗೆ ಸಹಾಯ ಮಾಡೇ ಮಾಡ್ತಾರೆ. ಈ ಒಂದು ಅನುಭವ ನನಗೂ ಕೂಡ ತುಂಬ ಅಂದರೆ ತುಂಬ ಸಲಿ ಆಗಿದೆ. ಅದಕ್ಕೋಸ್ಕರ ನಿಮಗೂ ಕೂಡ ನಾನು ತಿಳಿಸ್ತಾ ಇದ್ದೀನಿ, ನಿಮ್ಮ ಕೈಯಲ್ಲಿ ಆಗಿದ್ದು ನೀವು ಮಾಡಿ. ನಿಮ್ಮ ಮನಸ್ಸಿಗೆ ಅಲ್ಲಿ ಕೊಡ್ಬೋದು ಅನ್ನೋ ಥರ ನಿಮ್ಗೆ ಅನಿಸಿದ್ರೆ ಖಂಡಿತವಾಗ್ಲೂ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.